ಸ್ನೇಹಿತರೆ ನಮಸ್ಕಾರ. ಸರ್ವರಿಗೂ ವೀರ ಸಂದೇಶ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಅಂದರೆ ನಮ್ಮ ಭಾರತ ದೇಶದಲ್ಲಿ ಇತ್ತೀಚೆಗೆ ಅಂದರೆ 1/7/2024 ಜುಲೈ 1ರಿಂದ ಹೊಸ ರೀತಿಯ ಕಾನೂನುಗಳು ಜಾರಿಯಾಗಿವೆ. ಅವೇನಪ್ಪ ಅಂದರೆ ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಆಮೇಲೆ ಭಾರತೀಯ ಸಾಕ್ಷ್ಯ ಸಂಹಿತೆ ಅಂತ 3 ಕಾನೂನುಗಳು ಜಾರಿಯಾಗಿವೆ. ಇವೆಲ್ಲ ಏನಪ್ಪ ಅಂದರೆ ಈಗ ನಮ್ಮ ದೇಶಕ್ಕೋಸ್ಕರ ಅಂದರೆ ನಮ್ಮ ಭಾರತ ದೇಶಕ್ಕೋಸ್ಕರ ತಯಾರು ಮಾಡಿರೋ ಅಂದರೆ ಪ್ರಾರಂಭ ಮಾಡಿರೋ ಒಂದು ಕಾನೂನುಗಳು. ಇಷ್ಟು ದಿನ ಏನಪ್ಪ ಮಾಡ್ತಾಯಿತ್ತು ಅಂದರೆ ನಮ್ಮ ದೇಶದಲ್ಲಿ ನೋಡಿ ಸ್ನೇಹಿತರೆ, 75 ವರ್ಷ ಮುಗೀತು, 75-78 ವರ್ಷ ಮುಗೀತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಆದರೂ ಕೂಡ ಇಷ್ಟು ವರ್ಷಗಳಾದರೂ ಕೂಡ ಏನು ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ರು 200 ವರ್ಷಗಳ ಕಾಲ, ಅವರು ಕೊಡ್ತಾ ಇದ್ದಿದ್ದ ಅವ್ರ ಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡ್ಕೊತಾ ಇದ್ದಿದ್ದ ಒಂದು IPC ಏನು ಕೋಡ್ಗಳಿದ್ದಾವೆ ಅದನ್ನೇ ಯೂಸ್ ಮಾಡ್ಕೊಂಡು ನಮ್ಮ ದೇಶಕ್ಕೆ ಅಂದರೆ ನಮ್ಮ ದೇಶದ ನಾಗರಿಕರಿಗೆ ಒಂದು ತೊಂದರೆ ಆಗ್ತಕ್ಕಂಥ ಒಂದು ಕಾನೂನುಗಳನ್ನೇ ನಾವು ಇವೇ ಕಾನೂನುಗಳು ಅಂತ ಜಾರಿಗೊಳ್ತಾ ಇದ್ರು. ಆದರೆ ಈಗ ಆ ಪರಿಸ್ಥಿತಿ ಇಲ್ಲ. ನಮ್ಮ ದೇಶಕ್ಕೆ ಬೇಕಾದ ಉತ್ತಮವಾದ ಕಾನೂನುಗಳನ್ನ ಈಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಅದಕ್ಕೆ ಎಲ್ರಿಗೂ ಒಂದು ಸಂತೋಷ ಪಡಬೇಕಂತ ವಿಚಾರವೇಗು. ನೋಡಿ ಸ್ನೇಹಿತರೆ, ಈಗ ಯಾರೋ ಒಬ್ಬರು ಯಾವುದಾದ್ರು ಒಂದು ಫೇಮಸ್ ಆಗಿರೋ ಒಂದು ದೊಡ್ಡ ವ್ಯಕ್ತಿಯ ಮಗ ಆಗಿರ್ಬೋದು, ಇನ್ನೂ ಯಾರೇ ಆಗಿರ್ಬೋದು, ಒಬ್ಬ ಸಾಮಾನ್ಯ ಜನರಿಗೆ ತೊಂದರೆ ಕೊಟ್ಟು ಅಥವಾ ಯಾರನ್ನೋ ಒಬ್ಬ ಹೆಣ್ಮಗನ್ನ ಅತ್ಯಾಚಾರ ಮಾಡಿ ತಪ್ಪಿಸ್ಕೊಂಡು ಯಾವುದೋ ಒಂದು ಶಿಕ್ಷೆ ಇಲ್ದಿರ ಅವರು ಮಾಡ್ಕೊತಾ ಇದ್ರು. ಇಷ್ಟು ದಿನ ನಡೆದಿದ್ದು ಅದೇ ರೀತಿಯೇ. ಆದರೆ ಇನ್ನು ಮೇಲೆ ಆಗಿಲ್ಲ. ಯಾವುದೇ ಒಬ್ಬ ಸಾಮಾನ್ಯ ಜನರಿಗೆ, ಸಾಮಾನ್ಯ ಪ್ರಜೆಗೆ ಕೂಡ ಬದುಕೋ ಹಕ್ಕಿದೆ, ಅವ್ರಿಗೂ ಒಂದು ನ್ಯಾಯ ಕೇಳೋ ಹಕ್ಕಿದೆ ಅನ್ನೋ ರೀತಿ ಈಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಈಗ ಒಂದು ಕಾನೂನುಗಳಿಂದ ಒಂದು ತಿಳಿಪಡಿಸಿದ್ದಾರೆ. ಅದೇನಪ್ಪ ಅಂದರೆ ಈಗ ಯಾರಾದರೂ ಒಂದು ಗುಂಪು ಘರ್ಷಣೆಗೆ ಹೋಗಿ ಯಾರನ್ನೋ ಒಬ್ಬರು ಕೊಲೆ ಮಾಡಿದ್ರು, ಅದೇ ತಪ್ಪಿಸ್ಕೊಂಬಿಟ್ಟು ಅಂದರೆ ಅವರು ಒಂದು ಸುಮಾರು ದಿನಗಳ ನಂತರ ಹುಡುಕಿ ಸುಮಾರು ದಿನಗಳಾದರೆ ಬಿಟ್ಟುಬಿಡ್ತಾಯಿದ್ರು, ಒಂದೊಂದು ತಗಲಾಕ್ಕೊಂತ ಇದ್ವು. ಆದರೆ ಕೆಲವೊಂದು ವಿಚಾರಗಳು ಆ ಥರ ಇರಲಿಲ್ಲ. ಯಾರೋ ಒಂದು ಕಂಪ್ಲೇಂಟ್ ಕೊಡೋರು ಏನು ಮಾಡ್ತಾಯಿದ್ರು ಅಂದರೆ ಅವ್ರನ್ನ ಬಿಟ್ಟುಬಿಡ್ತಾಯಿದ್ರು. ಆದರೆ ಈಗ ಆ ರೀತಿ ಇಲ್ಲ. ಯಾವುದೇ ಒಂದು ದೊಡ್ಡವರ ವ್ಯಕ್ತಿಗಳೇ ಆಗಲಿ ಚಿಕ್ಕ ವ್ಯಕ್ತಿಗಳೇ ಆಗಲಿ ಅಪರಾಧ ಮಾಡಿದ್ರೆ ಅಪರಾಧನೇ ಅಂತ ಪರಿಗಣಿಸೋ ಒಂದು ರೀತಿ ಈಗ ಬಂದಿದೆ. ಅದು ಏನಪ್ಪ ಅಂದರೆ ಗುಂಪು ಘರ್ಷಣೆಯಲ್ಲಿ ಸುಮಾರು ಒಂದು 5 ಜನ ಆಗಲಿ ಬಿದ್ದು 10 ಜನ ಆಗಿರ್ಬೋದು, ಯಾವುದೋ ಒಂದು ಕೊಲೆ ಅಥವಾ ಮರ್ಡರ್ ಏನೋ ಮಾಡಿರ್ಬೋದು, ಅವ್ರು ಪ್ರತಿಯೊಬ್ಬರಿಗೂ ಮರಣದಂಡನೆ ಶಿಕ್ಷೆ ಕೊಡುವಂಥ ಒಂದು ಕಾನೂನು ಬಂದಿದೆ. ಒಂದು ಹೆಣ್ಣು ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇದ್ದೀವಿ, ಸುಮಾರು ಪ್ರತಿದಿನ ಒಂದೊಂದು ಹೆಣ್ಣು ಮಕ್ಕಳು ಅತ್ಯಾಚಾರ ಮತ್ತು ಕೊಲೆ ನಡೀತಾನೇ ಇತ್ತು. ಆದರೆ ಅವ್ರಿಗೆ ಯಾರಿಗೂ ಶಿಕ್ಷೆಗಳು ಕೊಟ್ಟರೋ ಇಲ್ವೋ ಗೊತ್ತಿಲ್ಲ. ಯಾರಿಗೂ ಒಂದು ಹೆಣ್ಣು ಮಕ್ಕಳಿಗೆ ಶಿಕ್ಷೆ ಕೊಟ್ಟರು ಒಂದು ಹೆಚ್ಚು ಕಮ್ಮಿ ಆದರೂ ಕೂಡ ಯಾರಿಗೂ ಬುದ್ಧಿ ಬರ್ತಾ ಇಲ್ಲ. ಎಲ್ಲರೂ ಕೆಲವೊಂದು ಜನ ಒಬ್ಬೊಬ್ಬರು ಏನು ಅಪರಾಧಿಗಳು ಅಂತ ಏನಿದ್ದಾರೆ ಅವ್ರಿಗೆ ಯಾವುದೇ ಒಂದು ಭಯ ಭೀತಿ ಇಲ್ದಿರೇ ತಪ್ಪುಗಳು ಮಾಡ್ತಾಯಿದ್ರು. ಈ ಒಂದು ಕಾನೂನುಗಳಿಂದ ಪ್ರತಿಯೊಬ್ಬರು ಏನು ನಾವು ತಪ್ಪುಗಳು ಮಾಡಬಾರ್ದು ಅಂತ ಒಂದು ಭಯ ಭೀತಿಯಿಂದ ಒಂದು ಒಳ್ಳೆಯ ಒಂದು ಉತ್ತಮವಾದ ಸಮಾಜ ನಿರ್ಮಾಣ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇದು ಏನಪ್ಪ ಅಂದರೆ ಒಂದು ಹೆಣ್ಮಗುವನ್ನು ಅತ್ಯಾಚಾರ ಮಾಡಿದ್ರೆ ಅವರಿಗೆ ಗಲ್ಲು ಶಿಕ್ಷೆ ಕೊಡೋವರೆಗೂ ಶಿಕ್ಷೆ ಒಂದು ಕೊಡ್ಬೋದು. ಆ ರೀತಿ ಈಗ ಒಂದು ಯಾವುದೇ ಒಂದು ಸಣ್ಣ ಅಪರಾಧಗಳಾದರೂ ಕೂಡ ಒಂದು 24 ಗಂಟೆಯಲ್ಲಿ ಆ ಒಂದು ಕೇಸುಗಳನ್ನ ತಗೊಬೋದು, FIR ಮಾಡ್ಬೋದು. ಮೊದಲು 2 ದಿನ ಆಗ್ತಾಯಿತ್ತು, 3 ದಿನ ಆಗ್ತಾಯಿತ್ತು, ಅಥವಾ ತಿಂಗಳುಗಳೇ ಕಳೆದೋಗ್ತಾ ಇತ್ತು. ವರ್ಷಗಳಾದರೂ ಎಷ್ಟೋ ಒಂದು ನ್ಯಾಯಗಳು ಏನೋ ಒಂದು ಕೇಸುಗಳು ಫೈಸಲಾಗ್ತಾ ಇರಲಿಲ್ಲ. ಈಗ 14 ದಿನದ ಒಳಗಾಗಿ ನ್ಯಾಯ ಫೈಸಲಾಗಬೇಕು. ಆಮೇಲೆ ಸ್ನೇಹಿತರೆ, ಮೊದಲು ಏನಾದರೂ ತಪ್ಪು ಮಾಡಿದ್ರೆ ಅದು ತುಂಬ ದಿನಗಳ ಕಾಲ ಕಾಯಬೇಕಾಗಿತ್ತು, ಅಥವಾ ನಮ್ಮ ಸ್ಟೇಷನಲ್ಲಿಲ್ಲ ಬೇರೆ ಕಡೆ ಹೋಗ್ಬೇಕಾಯಿತು. ಇಲ್ಲಿ ಯಾವುದಾದ್ರೂ ಕಂಪ್ಲೇಂಟ್ ತಗೋಬೇಕು ಅಂದರೆ ನಮ್ಮ ಸ್ಟೇಷನ್ ಇದು ಅದ್ಬಸ್ತಿಗೆ ಬರೋದಿಲ್ಲ, ಇದು ಮುಂದಿನ ಸ್ಟೇಷನ್ಗೆ ಹೋಗಿ ಅಂತ ಇದ್ರು. ಆದರೆ ಕೆಲವರು ಏನು ಅಂಗವಿಕಲರು ಏನಿದ್ದಾರೆ, ವಯಸ್ಸಾಗಿದ್ದಾರೆ ಅವರು ಏನಿದ್ದಾರೆ, ಅಥವಾ ಏನೋ ಒಂದು ಸ್ವಲ್ಪ ಬಡವರ ಪರಿಸ್ಥಿತಿ, ನಾವು ಪೊಲೀಸ್ ಸ್ಟೇಷನ್ವರೆಗೂ ಹೋಗೋಕ್ಕಾಗಲ್ಲಪ್ಪ ಅನ್ನೋ ಒಂದು ಸ್ವಲ್ಪ ಏನು ಕಷ್ಟ ಇರ್ತಾರೆ, ಅವರು ಕೂಡ ಈಗ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಲೇಬೇಕು ಅಂತೇನಿಲ್ಲ. ಅವರು ವಾಟ್ಸಪ್ ಮುಖಾಂತರ ಆಗಿರ್ಬೋದು, ಆನ್ಲೈನ್ ಮುಖಾಂತರ ಆಗಿರ್ಬೋದು, ಕಂಪ್ಲೇಂಟ್ ಮೂವ್ ಮಾಡಿದ್ರು ಕೂಡ ಆ ಪೊಲೀಸ್ನವರೇ ಬಂದು ಮನೆಗೆ ಬಂದು ಕಂಪ್ಲೇಂಟ್ ತಗೊಂಡು ಹೋಗ್ತಾರೆ. ಅಂಥ ಒಂದು ಉತ್ತಮವಾದ ಕಾನೂನು ಜನಸಾಮಾನ್ಯರಿಗೂ ಏನು ನಮಗೆ ಓಡಾಡೋಕ್ಕಾಗೋದಿಲ್ಲ ಅಂತ ಒಂದು ವ್ಯಕ್ತಿಗಳಿಗೂ ಕೂಡ ಒಂದು ನ್ಯಾಯ ಸಿಗುವಂಥ ಒಂದು ಕಾನೂನು, ಉತ್ತಮವಾದ ಕಾನೂನು ಅನ್ನೋದು ಇಂತಹ ಒಂದು ತುಂಬ ಸ್ಪಷ್ಟವಾಗಿ ನಮ್ಮ ದೇಶ ಬದಲಾಗೋದ್ರಲ್ಲಿ, ನಮ್ಮ ರಾಜ್ಯ ಬದಲಾಗೋದ್ರಲ್ಲಿ, ಅಪರಾಧಗಳು ಕಡಿತ ಆಗೋದ್ರಲ್ಲಿ ಈ ಒಂದು ಕಾನೂನು ತುಂಬ ಒಂದು ಉಪಯೋಗ ಆಗಿದೆ. ನಾವು ಜನರಲ್ಲಾಗಿ ಹೇಳಬೇಕಂದ್ರೆ ನಾವು ನೋಡ್ತಾ ಇದ್ರಿ
ತುಂಬ ಪ್ರತಿದಿನ ಹೆಣ್ಮಕ್ಳು ಸಾಯ್ತಾನೆ ಇದ್ದರು. ಆದರೂ ಕೂಡ ಎಷ್ಟೋ ಜನ ಇದನ್ನು ಕೇರ್ ತಗೊತಾ ಇರಲಿಲ್ಲ. ರಾಜಕೀಯ ವ್ಯಕ್ತಿಗಳು ಒಬ್ಬೊಬ್ಬ ಪಕ್ಷಪಾತಗಳು ಮಾಡ್ಕೊಂಡು ನಮ್ಮ ಪಕ್ಷದವ್ರು ಇವ್ರನ್ನ ಹಿಡಿದ್ರೆ ಏನಾಗುತ್ತೋ, ಅವ್ರನ್ನ ಹಿಡಿದ್ರೆ ಏನಾಗುತ್ತೋ ಅಂತ ಏನೋ ಒಂದು ಪಕ್ಷಪಾತ ಮಾಡಿಕೊಂಡು ಅವರು ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಇರದೇ ಇದ್ದಂಗೆ ನೋಡ್ಕೊತಾ ಇದ್ರು. ಆದರೆ ಈಗ ಆ ಪರಿಸ್ಥಿತಿ ಇಲ್ಲ. ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲೇಬೇಕು. ಈ ಶಿಕ್ಷೆ ಆದ್ರೇ ಮುಂದಿನ ದಿನಗಳಲ್ಲಿ ಯಾರು ಒಂದು ಕೆಟ್ಟ ಕೆಲಸಗಳು ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ದೇಶನೂ ರಕ್ಷಣೆ ಆಗಿರುತ್ತೆ, ನಮ್ಮ ರಾಜ್ಯನೂ ರಕ್ಷಣೆ ಆಗಿರುತ್ತೆ. ನಾವು ಸೈನಿಕರಿಗೆ ನಮಸ್ಕಾರ ಮಾಡ್ತೀವಿ, ಅವರು ನಮ್ಮ ದೇಶಕ್ಕೆ ರಕ್ಷಣೆ ಕೊಡ್ತಾ ಇದ್ದಾರೆ, ಅದು ರಕ್ಷಣೆ. ಹೌದು, ನಮ್ಮ ದೇಶದಲ್ಲಿ ಒಳಗೆ ಕೂಡ ರಕ್ಷಣೆ ಮಾಡಬೇಕಾದ್ದು ತುಂಬ ಅಗತ್ಯ. ಇಂತಹ ಒಂದು ಕಾನೂನುಗಳು ಏನು ತಗೊಂಬಂದಿದ್ದಾರೆ ನಮ್ಮ ಪ್ರಧಾನಮಂತ್ರಿಯವರು, ಅವರಿಗೆ ತುಂಬ ಒಂದು ಧನ್ಯವಾದಗಳು ಹೇಳಲೇಬೇಕು. ಸ್ನೇಹಿತರೆ, ನೀವು ನೋಡಿರ್ಬೋದು, ನಮ್ಮ ಜನಕ್ಕೆ ಸಿನಿಮಾ ಅಂದರೆ ತುಂಬ ಹುಚ್ಚು. ಆದರೆ ಸುಮಾರು ಸಿನಿಮಾಗಳಲ್ಲಿ ನಾವು ನೋಡಿರ್ತೀವಿ, ಒಬ್ಬ ಪೊಲೀಸ್ ಅವರು ಆರಕ್ಷಕರು ಅಂತ ಏನಿರ್ತಾರೆ, ಒಬ್ಬ ಅಪರಾಧಿನ ಹಿಡಿಯೋದಕ್ಕೆ ಕೇವಲ 1 ದಿನ ಅಥವಾ 2 ದಿನ ಆದರೂ ಪರವಾಗಿಲ್ಲ, ಅವರು ನಿಜವಾದ ಅವರ ಏನಿದೆ ಅವರ ಕಾರ್ಯಕ್ಷಮತೆಗೆ ಅವ್ರು ಸಿಗಲೇಬೇಕು. ಆದರೆ ಎಷ್ಟೋ ವರ್ಷಗಳಾದರೂ ಅವರು ಒಂದು ಆರಕ್ಷಕರಿಗೆ ಅವರ ನಿಯತ್ತಲ್ಲಿ ಕೆಲಸ ಮಾಡಿದ್ರು ಕೂಡ ಅಪರಾಧಿಗಳು ಸಿಗೋದಿಲ್ಲ. ಯಾಕಂದರೆ ಅವರಿಗೆ ಯಾವುದೋ ಕಾರಣದ ಕೈಗಳು, ಯಾವುದೋ ಒಂದು ಅಧಿಕಾರದ ಅಮಲು ಅವ್ರ ಹಿಂದೆ ತೇಲಾಡ್ತಾ ಇರ್ತದೆ. ಅಧಿಕಾರಿಗಳ ಕೈ ಆ ಅಪರಾಧಿಗಳ ಹಿಂದೆ ಇರೋದ್ರಿಂದ ಯಾರು ಆ ಒಂದು ಅಪರಾಧಿಗಳನ್ನ ಹಿಡಿಯೋಕೆ ಆಗ್ತಾ ಇರಲಿಲ್ಲ. ನಮ್ಮ ಸಿನಿಮಾಗಳಲ್ಲೂ ಕೂಡ ನೋಡಿರ್ಬೋದು, ನಾವು ಎಷ್ಟೋ ಕಷ್ಟಪಡ್ತಾ ಇದ್ದೀರಿ, ಆದರೂ ಕೂಡ ನಮ್ಮ ಅಪರಾಧಿಗಳನ್ನ ಶಿಕ್ಷೆ ಕೊಡ್ತಕ್ಕಂಥ ಸ್ಟೇಷನ್ನು ನಮ್ಮ ದೇಶದಲ್ಲಿ ಇಲ್ಲ. ಯಾಕಂದರೆ ಅಂತಹ ಒಂದು ಕಠಿಣವಾದ ಕಾನೂನು ನಮ್ಮ ದೇಶದಲ್ಲಿ ಇಲ್ಲವಲ್ಲ ಅಂತ ಸುಮಾರು ಸಿನಿಮಾಗಳಲ್ಲಿ ನೋಡ್ತಾ ಇದ್ರು. ಕೆಲವೊಂದು ಜನ ನಮ್ಮ ದೇಶ ಆಗಲೂ ನಮ್ಮ ದೇಶದ ಸಂವಿಧಾನದ ಬಗ್ಗೆ ಸ್ವಲ್ಪ ಅಗೌರವ ತೋರಿಸ್ತಾ ಇದ್ರು. ಯಾಕಂದರೆ ಇಂಥ ಒಂದು ಅಪರಾಧಿಗಳಿಗೆ ಶಿಕ್ಷೆ ಕೊಡ್ತಕ್ಕಂಥ ಒಂದು ಕಾನೂನು ಇಲ್ವಲ್ಲ ನಮ್ಮ ದೇಶದಲ್ಲಿ ಅಂತ. ಆದರೆ ಈಗ ಸಂವಿಧಾನಕ್ಕೂ ಗೌರವ ಇದೆ, ನಮ್ಮ ದೇಶದ ಕಾನೂನುಗಳಿಗೂ ಗೌರವ ಇದೆ. ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಕೊಡ್ತಕ್ಕಂಥ ಕಾನೂನು ನಮ್ಮ ದೇಶದಲ್ಲಿದೆ. ಇನ್ನು ಮೇಲೆ ನಮ್ಮ ದೇಶ ಸುರಕ್ಷಿತವಾಗಿದೆ. ಇನ್ನು ಮೇಲೆ ನಮ್ಮ ದೇಶ ಅಪರಾಧಿ ಮುಕ್ತ ದೇಶ ಆಗುತ್ತೆ. ಇನ್ನು ಮೇಲೆ ನಮ್ಮ ದೇಶ ವಿಶ್ವಗುರು ಅನ್ನಿಸ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಂಥ ಒಂದು ವಿಚಾರಗಳು ಹೇಳೋದಕ್ಕೂ ನಮಗೂ ಒಂದು ಹೆಮ್ಮೆ ಆಗುತ್ತೆ. ಸ್ನೇಹಿತರೆ, ಈ ಒಂದು ವಿಚಾರ ಎಲ್ರಿಗೂ ಗೊತ್ತಾಗಲಿ. ತಮಗೂ ಈ ಒಂದು ವಿಚಾರ ತುಂಬ ಹಿಡಿಸಿದೆ ಅಂದರೆ ಈ ಒಂದು ವಿಚಾರನ ಎಲ್ರಿಗೂ ಶೇರ್ ಮಾಡಿ. ಹಾಗೂ ನಮ್ಮ ವೀರ ಸಂದೇಶ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.